ನಾನು ಸಹ ನಾನು ರಾಜ್ಯಸಭೆಗೆ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕಂದ್ರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿದೆ. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಅವನವರಿಗೆ 74-75 ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಬಹಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂತದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ಸಹ ಹೈಕಮಾಂಡ್ ನೋಡಿದ್ದಾರೆ, ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿ, ಹಾಗೆ ಸಿದ್ದರಾಮಯ್ಯ ಅವರ ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಹಾಗಾಗಿ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನ 16 ನವೆಂಬರ್ 2000 ನಾನು ಕೊಟ್ಟಾದ್ಮೇಲೆ ಲೋಕಾಯುಕ್ತರು ಕೊಟ್ಟಂತ ಹಿನ್ನೆಲೆಯಲ್ಲಿ ಬಿಜೆಪಿ ಪತನ ಆಯಿತು. ನಾವು ಅಧಿಕಾರಕ್ಕೆ 2013 ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ನೋಡಿ, ಈವನ್ ಕೌನ್ಸಿಲ್ ಅಲ್ಲಿ ದೇವೇಗೌಡರ ಸಂದರ್ಭದಲ್ಲಿ 2 ವರ್ಷ 8 ತಿಂಗಳು ಸಿಕ್ಕಿತ್ತು, ಕೃಷ್ಣ ಅವರ ಪೀರಿಯಡ್ ಅಲ್ಲಿ 6 ವರ್ಷ ಸಿಕ್ಕಿತ್ತು, ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ 4 ವರ್ಷ ಸಿಕ್ಕಿತ್ತು. ಈವನ್ ಕೌನ್ಸಿಲ್ ಅನ್ನೋಕ್ಕೆ 2 ಕಾಲು ಟರ್ಮ್ ಸಿಕ್ಕಿರ್ತಕ್ಕಂಥದ್ದಿದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ 6 ತಿಂಗಳು ಮಾತ್ರ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಸಕಾರಾತ್ಮಕವಾದಂತ ಸೊ ಅಭಿಪ್ರಾಯಗಳು ಕಾಣ್ತಾ ಇದ್ದಾರೆ. ನೋಡ, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನದ ರೀತಿಯ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.